ಬೈಂದೂರು ರೈತ ಸಂಘದಿಂದ ತೀವ್ರಗೊಂಡ ಪ್ರತಿಭಟನೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಗ್ರಾಮಗಳನ್ನ ಕೈಬಿಡುವಂತೆ ಉಗ್ರ ಹೋರಾಟ. ಉಡುಪಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಗದ್ದಲ. ಹಸಿರು ಶಾಲು ಬೀಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಬಂದ ರೈತರು. ಬಾಯಿ ಬಡಿದುಕೊಳ್ಳುತ್ತಾ ಬೊಬ್ಬೆ ಹೊಡೆದು ರೈತರ ಆಕ್ರೋಶ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಲಗಿ ಪ್ರತಿಭಟನೆ. ಭತ್ತದ ಪೈರು ಹಡಿ ಮಂಚಕ್ಕೆ ಹೊಡೆದು ಆಕ್ರೋಶ. ಪಟ್ಟಣ ಪಂಚಾಯಿತಿಗೆ ಗ್ರಾಮ ಒಳಪಟ್ಟರೆ ರೈತರಿಗೆ ಸಂಕಷ್ಟ. ಬೈಂದೂರು ತಾಲೂಕಿನಿಂದ ಪ್ರತಿಭಟನೆಗೆ ಬಂದ ಸಾವಿರಾರು ರೈತರು. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ತೀವ್ರಗೊಂಡ ಪ್ರತಿಭಟನೆ. ಸ್ಥಳದಲ್ಲಿ ಊಟ ತಯಾರಿಸಿ ರೈತರ ಆಕ್ರೋಶ. 11 ವಾರ್ಡ್ಗಳನ್ನು ಮಾತ್ರ ಉಳಿಸಿಕೊಂಡು 9 ವಾರ್ಡ್ ಕೈಬಿಡುವಂತೆ ಆಗ್ರಹ. ಪಟ್ಟಣ ಪಂಚಾಯತ್ ರೈತರು, ಕೂಲಿ ಕಾರ್ಮಿಕರು, ಬಡವರಿಗೆ ಮರಣ ಶಾಸನವಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೃಪಾಂಕ ಸಮಸ್ಯೆ ಉಂಟಾಗುತ್ತೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೈತಪ್ಪುತ್ತೆ. ತೆರಿಗೆಯ ಹೊರೆ ಹೊರಲು ಸಾಧ್ಯವಿಲ್ಲ. ಆಕ್ರೋಶಗೊಂಡ ರೈತರಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಯತ್ನ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಗ್ರಾಮಗಳನ್ನ ಕೈಬಿಡುವಂತೆ ಆಗ್ರಹಿಸಿ ಬೈಂದೂರು ರೈತ ಸಂಘದಿಂದ ಪ್ರತಿಭಟನೆ ತೀವ್ರಗೊಂಡಿದೆ. ಉಡುಪಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನಾಕಾರರು ಗದ್ದಲ ಉಂಟು ಮಾಡಿದರು. ಹಸಿರು ಶಾಲು ಬೀಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಬಂದ ರೈತರು ಬಾಯಿ ಬಡಿದುಕೊಳ್ಳುತ್ತಾ ಬೊಬ್ಬೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಲಗಿ ಭತ್ತದ ಪೈರು ಹಡಿ ಮಂಚಕ್ಕೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣ ಪಂಚಾಯಿತಿಗೆ ಗ್ರಾಮ ಒಳಪಟ್ಟರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಎಂದು ಬೈಂದೂರು ತಾಲೂಕಿನಿಂದ ಪ್ರತಿಭಟನೆಗೆ ಬಂದ ಸಾವಿರಾರು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದ್ದು, ಸ್ಥಳದಲ್ಲಿ ಊಟ ತಯಾರಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 11 ವಾರ್ಡ್ಗಳನ್ನು ಮಾತ್ರ ಉಳಿಸಿಕೊಂಡು 9 ವಾರ್ಡ್ ಕೈಬಿಡಬೇಕು. ಪಟ್ಟಣ ಪಂಚಾಯತ್ ರೈತರು, ಕೂಲಿ ಕಾರ್ಮಿಕರು, ಬಡವರಿಗೆ ಮರಣ ಶಾಸನವಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೃಪಾಂಕ ಸಮಸ್ಯೆ ಉಂಟಾಗುತ್ತೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೈತಪ್ಪುತ್ತೆ. ತೆರಿಗೆಯ ಹೊರೆ ಹೊರಲು ಸಾಧ್ಯವಿಲ್ಲ ಅಂತ ಆಕ್ರೋಶಗೊಂಡ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಯತ್ನಿಸಿದರು. ಪಟ್ಟಣ ಪಂಚಾಯತಿಯಿಂದ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ಇದರಿಂದ ಇವತ್ತು 94C ಇರ್ಬೋದು, ಅಕ್ರಮ ಸಕ್ರಮ ಇರ್ಬೋದು, NREG ಇರ್ಬೋದು, SC ಸ್ಕೀಮ್ಗಳು ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ರೈತರಿಗೆ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದ ನಮ್ಮ ರೈತರು ಇವತ್ತು ವಂಚಿತರಾಗಿದ್ದಾರೆ. ಆದ್ರಿಂದ ಹಳ್ಳಿಯನ್ನು ಸೇರಿಸಿಕೊಂಡು ಇವತ್ತು, ಯಾಕಂದ್ರೆ 47% ಅರಣ್ಯ ಒತ್ತುವರಿ ಇರುವಂತಕ್ಕಂಥ ಜಾಗವನ್ನ ಇಟ್ಟುಕೊಂಡು ಇವತ್ತು ಪಟ್ಟಣ ಪಂಚಾಯತ್ ಅನ್ನು ಮಾಡಿದ್ದಾರೆ. ಖಂಡಿತವಾಗಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಸರ್ಕಾರಕ್ಕೆ ವರದಿ ಹೋಗಿದೆ.
ಈ ಪಟ್ಟಣ ಪಂಚಾಯತಿಯಿಂದ ಗ್ರಾಮೀಣ ಪ್ರದೇಶಗಳನ್ನ ಕೈ ಬಿಡಬೇಕಂತೇಳಿ. ಆದ್ರಿಂದ ನಾವು ದೊಡ್ಡ ರೀತಿಯಾದಂತಹ ಹೋರಾಟವನ್ನ ಇವತ್ತು ಡಿಸಿ ಕಚೇರಿಗೆ ಬಂದು 4-5 ಸಾವಿರ ಜನ ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಿಂತುಕೊಂಡು ಬಂದಿದ್ದೇವೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.